ಆನೇಕಲ್ ತಹಶೀಲ್ದಾರ್ ಮೇಲೆ ತನಿಖಾ ತೂಗುಗತ್ತಿ. ಸಸ್ಪೆಂಡ್ ಆಗ್ತಾರ ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್. ಎಸಿದು ಆನೇಕಲ್ ತಹಶೀಲ್ದಾರ್ ಮೇಲೆ ತನಿಖಾ ತೂಗುಗತ್ತಿ. ಹಾಗಾದ್ರೆ ಸಸ್ಪೆಂಡ್ ಆಗ್ತಾರ ಆನೇಕಲ್ನ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್. ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮೇಲೆ ಕಣ್ಣಿಟ್ಟ ಸರ್ಕಾರ. ಹಿಂದೆ ಆನೇಕಲ್ ತಹಶೀಲ್ದಾರ್ ಮಡ್ಯಾಳ್ಗೆ ನೋಟಿಸ್. ತಹಶೀಲ್ದಾರ್ ಕಚೇರಿಯನ್ನೇ ಡೀಲಿಂಗ್ಗೆ ಬಳಕೆ ಮಾಡಿಕೊಳ್ಳುತ್ತಿರೋ ಆರೋಪ ಕೇಳಿ ಬಂದಿದೆ. ಆನ್ಲೈನ್ ಸೂಚನೆ ನೀಡಿದ್ರು ಆಫ್ಲೈನ್ ನಲ್ಲಿ ಡ್ಯೂಟಿ ಮಾಡ್ತಿರೋ ತಹಶೀಲ್ದಾರ್ ಕಚೇರಿಗೆ ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರಂತೆ ಮಾಡ್ಯಾಳ್. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮಾಡ್ಯಾಳ್ ಮಾಡಿದ್ದೇ ಮಾಟ. ಬ್ರೋಕರ್ ಬಿಲ್ಡರ್ಗಳ ಜೊತೆ ತಹಶೀಲ್ದಾರ್ ನಿತ್ಯ ನಂಟು. ಸರ್ಕಾರಿ ಜಾಗವನ್ನ ಖಾಸಗಿಯವರಿಗೆ ಪರಭಾರೆ ಮಾಡುತ್ತಿರೋ ಆರೋಪವು ಕೇಳಿ ಬರ್ತಾ ಇದೆ. ಸರ್ಕಾರಿ ಗೋಮಾಳ ಜಮೀನಿಗೂ ಖಾಸಗಿಯವರ ಪರ ನೈಜತೆ ವರದಿ. ಹೀಗಾಗಿ ಶಿಸ್ತು ಕ್ರಮಕ್ಕೆ ಮುಂದಾದ ರಾಜ್ಯ ಸರ್ಕಾರ. ತಹಶೀಲ್ದಾರ್ ವಿರುದ್ಧ ತನಿಖೆಗೆ ಆದೇಶಿಸಿರೋ ಸಚಿವ ಕೃಷ್ಣ ಬೈರೇಗೌಡರು, ರೆವೆನ್ಯೂ ಮಿನಿಸ್ಟ್ರು. ಆನೇಕಲ್ ತಹಶೀಲ್ದಾರ್ ಮೇಲೆ ಈಗ ಒಂದು ರೀತಿಯ ಇನ್ವೆಸ್ಟಿಗೇಷನ್ ತೂಗುಗತ್ತಿ. ಸಸ್ಪೆಂಡ್ ಆಗ್ತಾರ ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಅವರ ವಿರುದ್ಧ ಸರ್ಕಾರಿ ಗೋಮಾಳಗಳನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಕೊಟ್ಟಿದ್ದಾರೆ ಅಥವಾ ಕೊಡೋದಕ್ಕೆ ನಾಯಕತ್ವ ವಹಿಸ್ತಾರೆ ಅನ್ನೋ ಆರೋಪ ಇದೆ. ಒಂದು ಸರ್ಕಾರಿ ಜಾಗವನ್ನು ಪರಭಾರೆ ಮಾಡುವುದು ಅತ್ಯಂತ ಅಕ್ಷಮ್ಯ ಅಪರಾಧ. ಅದು ಕಾನೂನು ಪಾಲಕರೇ ಈ ತರಹದ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ, ಈಗಾಗಲೇ ರೆವಿನ್ಯೂ ಮಿನಿಸ್ಟ್ರು ಇವರ ವಿರುದ್ಧ ಕ್ರಮಕ್ಕೂ ಕೂಡ ಆಗ್ರಹಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಆನೇಕಲ್ ತಹಶೀಲ್ದಾರ್ಗೆ ಹಾಗಾದರೆ ಕಂಟಕಾನ. ಹಿಂದೆ ಆನೇಕಲ್ ತಹಶೀಲ್ದಾರ್ ಮಾಡ್ಯಾಳ್ಗೆ ನೋಟಿಸ್ ಕೂಡ ಇಶ್ಯೂ ಆಗಬಹುದು. ತಹಶೀಲ್ದಾರ್ ಕಚೇರಿಯನ್ನೇ ಡೀಲಿಂಗಿಗೆ ಬಳಕೆ ಮಾಡಿಕೊಳ್ತಾ ಇದ್ರು ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆನ್ಲೈನ್ ಸೂಚನೆ ನೀಡಿದರೂ ಕೂಡ ಆಫ್ಲೈನ್ನಲ್ಲಿ ಡ್ಯೂಟಿ ಮಾಡ್ತಿರುವಂಥ ತಹಶೀಲ್ದಾರ್ ಕಚೇರಿಗೆ ಯಾವಾಗಲೂ ಬರ್ತಾರೆ, ಯಾವಾಗಲೂ ಹೋಗ್ತಾರಂತೆ ಮಾಡ್ಯಾಳ್. ಬ್ರೋಕರ್ ಬಿಲ್ಡರ್ಗಳ ಜೊತೆ ತಹಶೀಲ್ದಾರ್ ನಿರಂತರವಾದ ನಂಟನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ಜಾಗವನ್ನು ಖಾಸಗಿಯವರಿಗೆ ಪರಭಾರೆ ಮಾಡ್ತಿರುವಂಥ ಆರೋಪ ಇದೆ. ಸರ್ಕಾರಿ ಗೋಮಾಳ ಜಮೀನಿಗೂ ಖಾಸಗಿಯವರ ಪರ ನೈಜತೆ ವರದಿ. ಅಂದರೆ ಬೇರೆ ಬೇರೆ ತರಹದಲ್ಲಿ ಈಗ ಬೈಯಪ್ಪ ಪ್ರಾಧಿಕಾರದ ಅನುಮತಿ ಬೇಕಾದಂತಹ ಸ್ಥಳದಲ್ಲಿ ಬೋಗಸ್ ಆದಂತಹ ಪತ್ರಿಕೆಗಳನ್ನು ಮಾಡಿಕೊಳ್ಳುವುದು, ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು, ಹೀಗೆ ಸಾಕಷ್ಟು ನೈಜತೆಯನ್ನು ಒಳಗೊಂಡ ರೀತಿಯಲ್ಲಿ ಭಾಸವಾಗುವ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಪರಭಾರೆ ಮಾಡಿ ಕೊಡುವಂತಹದ್ದು. ಹೀಗಾಗಿ ಶಿಸ್ತು ಕ್ರಮಕ್ಕೆ ಮುಂದಾದ ರಾಜ್ಯ ಸರ್ಕಾರ. ತಹಶೀಲ್ದಾರ್ ವಿರುದ್ಧ ತನಿಖೆಗೆ ಆದೇಶವನ್ನು ಹೊರಡಿಸಿರುವಂತಹ ಸಚಿವ ಕೃಷ್ಣ ಬೈರೇಗೌಡರು. ಹಿಂದೆ ಪಟಾಕಿ ದುರಂತ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ರು ಮಾಡ್ಯಾಳ್. ಅಮಾನತ್ತಾಗಿದ್ರೂ ಕೂಡ ಬುದ್ಧಿ ಕಲಿಯದ ತಹಶೀಲ್ದಾರ್ ಮತ್ತೆ ಅದನ್ನೇ ಪುನರಾವರ್ತಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.